ಲಾಸ್ಟು 5-6 ಇಯರ್ಸಿಂದ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದೂ ರೆಕ್ರೂಟ್ಮೆಂಟ್ ಆಗಿಲ್ಲ, ಅದು ನಿಮಗೆಲ್ಲ ಗೊತ್ತಿದೆ. 43 ಇಲಾಖೆಯಿಂದ ಸುಮಾರು 2,84,000 ವೇಕೆನ್ಸಿ ಇದೆ, ಕರೆಕ್ಟ್ ಅಲ್ವಾ? ಮತ್ತು ಆಲ್ರೆಡಿ ನಿಮಗೆ ಗೊತ್ತಿರೋ ಇಲ್ಲೇ ನಾನು ನೋಡಿದೆ, ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಷನ್ನು, ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಷನ್ಸ್ ಆದರೂ ಕೂಡ ಇನ್ನೂ ಎಕ್ಸಾಮ್ಸ್ ಆಗಿಲ್ಲ. ಮತ್ತು KPSC ರಿಫಾರ್ಮ್ ಆಗಬೇಕು, ಇಲ್ಲ ಎವ್ರಿ ಇಯರ್ ನೋಟಿಫಿಕೇಷನ್ಸ್ ಆಗಬೇಕು, ಮತ್ತು ಫೀಸು ಕಡಿಮೆ ಇಡಬೇಕು, ಇದೆಲ್ಲ ನಿಮಗೆ ಇಶ್ಯೂಸ್ ಇದೆ, ಕರೆಕ್ಟ್ ಅಲ್ವಾ? ಇದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನೀಡಿದೆ. KPSC ರಿಫಾರ್ಮ್ ಆಗಬೇಕು, KEAದಲ್ಲಿ ಯಾವ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೋ KPSCಲೂ ಹಂಗೆ ಆಗ್ಬೇಕಂತ ಹೇಳ್ಬಿಟ್ಟು. KEAದಲ್ಲಿ ತುಂಬ ಹೋರಾಟ ಮಾಡಿದ್ದೀವಿ, KEA ಮುಂದೆ, ಅದು ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೊತೀನಿ, ಹೌದಾ ಇಲ್ವಾ? ಹಂಗಾಗಿ ಅದು ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಇದೆ. ಅದೇ ರೀತಿ KPSCಲಿ ಆಗಬೇಕು. ಅದಕ್ಕೂ ಮುಂಚೆ ಇವಾಗ ಸರ್ಕಾರದ ರಿಫಾರ್ಮ್ ಆಗಬೇಕು. ಸರ್ಕಾರದಲ್ಲಿ ಏನು ವೇಕೆನ್ಸಿ ಇದೆ, ಈಗ ನಾವು 2-3 ಬಾರಿ ಹೋರಾಟ ಮಾಡಿದ್ದೀವಿ. ಧಾರವಾಡ ಹೋರಾಟ ಮಾಡಿದ್ವಿ, ಬಿಜಾಪುರ ಹೋರಾಟ ಮಾಡಿದ್ವಿ, ಬೆಂಗಳೂರಲ್ಲೂ ಹೋರಾಟ ಮಾಡಿದ್ವಿ. ಆ ಹೋರಾಟ ಎಲ್ಲ ಯಶಸ್ವಿಯಾಗಿದ್ದು ಯಾರಿಂದ ಅಂತಂದರೆ ಸ್ಟೂಡೆಂಟ್ಸ್ ಬಂದಿರೋದ್ರಿಂದ. ಎಲ್ಲ ಹೋರಾಟದಲ್ಲೂ ಕಡಿಮೆ ಅಂತಂದರೆ 15,000 20,000 ಸ್ಟೂಡೆಂಟ್ಸ್ ಬಂದು, ಲಾಸ್ಟ್ ಟೈಮು ಧಾರವಾಡದಲ್ಲಿ ಹೋರಾಟ ಮಾಡಿದಾಗೂ ಪ್ರತಿಯೊಬ್ಬರು 50,000 60,000 ಸ್ಟೂಡೆಂಟ್ಸು ಸೇರ್ಕೊಂಡಿದ್ರು. ಅವಾಗ ಸರ್ಕಾರ ಒಂದು ನೋಟಿಫಿಕೇಶನ್ಸ್ ಮಾಡ್ತು, ಜನವರಿಯಲ್ಲಿ ಅದು KEAದಲ್ಲಿ ಎಕ್ಸಾಮ್ಸ್ ಆಯಿತು, ಕರೆಕ್ಟಾ? ಅದಾದಮೇಲೆ ಈಗ ಯಾವುದಾದ್ರೂ ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ ಮಾಡಿದಾರಾ ಸರ್ಕಾರದಿಂದ? ಇಲ್ಲ. ಈಗ ಲೆಜಿಸ್ಲೇಟಿವ್ ಮಾಡಿರೋ ತಪ್ಪು ಜುಡಿಷರಿ ಮೇಲೆ ಹಾಕ್ತಿದ್ದಾರೆ, ಕರೆಕ್ಟಾ? ರಿಸರ್ವೇಷನ್ ಯಾರ ಅಂಡರಲ್ಲಿ ಬರುತ್ತೆ? ಜುಡಿಷರಿಗೆ ಏನಾದರೂ ಪವರ್ ಕೊಟ್ಟಿದ್ದಾರಾ? ಯಾವುದಾದ್ರೂ ಬಿಲ್ ಪಾಸ್ ಮಾಡಿ ಆ್ಯಕ್ಟ್ ಮಾಡಿ ಅಂತೇಳಿ? ಇಟ್ಸ್ ಎ ಇಂಡಿಪೆಂಡೆಂಟ್ ಬಾಡಿ, ಕರೆಕ್ಟಾ? ಬಟ್ ಆದರೆ ನಿಮಗೆ ಬಿಲ್ ಪಾಸ್ ಮಾಡಿ ಯಾವುದು ಆ್ಯಕ್ಟ್ ಮಾಡಿ ಅಂತ ಹೇಳಿಲ್ಲ. ಅದನ್ನು ಲೆಜಿಸ್ಲೇಟಿವೇ ಮಾಡಬೇಕು. ಸ್ಟೇಟ್ ಅಂತ ಬಂದರೆ, ಸೆಂಟರ್ ಅಂತಂದರೆ ಪಾರ್ಲಿಮೆಂಟ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಇಷ್ಟೊಂದು ಮಿಸ್ಟೇಕ್ ಮಾಡಿಕೊಂಡು ಲೆಜಿಸ್ಲೇಟಿವ್ ಸರ್ಕಾರ ಮಿಸ್ಟೇಕ್ ಮಾಡಿಬಿಟ್ಟು ಕೋರ್ಟ್ ಮೇಲೆ ಬೆಲ್ಟ್ ತೋರಿಸ್ತಿದ್ದಾರೆ ಇವರು. ಇಲ್ಲ ಅಲ್ಲಿ ಸ್ಟೇ ಇದೆ, ಅಲ್ಲಿ ಈ ಥರ ಇದೆ ಅಂತ. ಮೊನ್ನೆ ಜುಡಿಷಿಯರಿ ಕೂಡ ಹೇಳಿದೆ, ಕೋರ್ಟ್ ಹೇಳಿಲ್ವಾ 6% ಬಿಟ್ಟು 94% ಮಾಡಿ ಅಂತ ಹೇಳಿದಾರಾ ಇಲ್ವಾ? ಹೇಳಿದ್ದಾರೆ. ಹೋರಾಟ ಮಾಡಬೇಕಾ ಬೇಡವಾ? ಮಾಡಬೇಕು. ಹೋರಾಟ ಮಾಡಬೇಕು ಅಂತಂದ್ರೆ ಲೈಬ್ರರಿ ಕೂತ್ಕೊಂಡು ನೀವೇ ಡಿಸ್ಕಷನ್ ಮಾಡಿಕೊಂಡು, ಇಲ್ಲಿ ಸುಮ್ಮನೆ ವಿಡಿಯೋ ಸ್ಕ್ರೋಲ್ ಮಾಡಿಕೊಂಡು ಯಾರೇನು ಹೇಳ್ತಿದ್ದಾರೆ ಅದು ಮಾಡ್ಕೊಳ್ಳಿ ಅಂತಂದ್ರೆ ಆಗಲ್ಲ. ಅದು ಇಲ್ಲಿ ಬಂದಿದ್ದಾರೆ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ನಾವು ಇಲ್ಲಿ ಚಂದ್ರಾಲಯ ಒಟ್ಟು ವಿಜಯನಗರ ಆಫೀಸಿಗೆ ಒಟ್ಟು ಇಲ್ಲಿಂದ 7-8 ಕಿಲೋಮೀಟರ್ ಇದೆ ಫ್ರೀಡಮ್ ಪಾರ್ಕ್. ಊಟದ ವ್ಯವಸ್ಥೆ, ಬಸ್ ವ್ಯವಸ್ಥೆ ಎಲ್ಲ ಮಾಡಿದ್ರು ಕೂಡ ಅಲ್ಲಿ ಹೋರಾಟ ಬರಲ್ಲ ಅಂತಂದ್ರೆ ಇದು ನೋಟಿಫಿಕೇಶನ್ಸ್ ಆಗಲ್ಲ. ಯಾಕೆಂದ್ರೆ ನೋಟಿಫಿಕೇಶನ್ಸ್ ಆಗಬೇಕು ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಬೇಕಾಗುತ್ತೆ. ಒಗ್ಗಟ್ಟಾಗಿಲ್ಲ ಅಂತಂದ್ರೆ